ನಮಸ್ಕಾರ ಗುರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ಸೂಪರಾಗಿದ್ದೀನಿ. ವೆದರ್ ನೋಡಿ ಗುರು, ಎಷ್ಟು ಸಗದಾಗೈತೆ. ನಿನ್ನೆ ನೈಟಿಂದ ಒಳ್ಳೆ ಮಳೆ ಮಾತ್ರ. ಊರಿಗೆ ಹೋಗಿದ್ವಿ ನೋಡ್ಕೊಂಬರೋದಕ್ಕೆ, ಎಲ್ಲೆಲ್ಲಿ ನೀರು ಬಂದಿದೆ ಏನೇನು ಅಂತಂದ್ಬಿಟ್ಟು. ತೋಟದಲ್ಲೆಲ್ಲ ನೀರು ನುಗ್ಗಿಬಿಟ್ಟೈತೆ. ಅದನ್ನ ವೀಡಿಯೋಸು ಕ್ಲಿಪ್ಸ್ ಹಾಕ್ತೀನಿ ನೋಡಿ, ನೋಡ್ಕೊಂಡು ಬನ್ನಿ. ಆಮೇಲೆ ಏನು ಮ್ಯಾಟ್ರ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಗೈಸ್, ಯಾವ ಥರ ನಮ್ಮೂರಲ್ಲಿ ಮಳೆ ಬಂದೈತೆ, ಏನೇನು ಅವಾಂತರ ಆಗೈತೆ ಅಂತಂದ್ಬಿಟ್ಟು. ಈ ವಿಡಿಯೋ ನೋಡ್ತಾ ಇರೋರು ಈ ಥರ ನಿಮ್ಮೂರಲ್ಲೂ ಮಳೆ ಬಂದಿದ್ದರೆ ಕಮೆಂಟ್ ಮಾಡಿರಿ. ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಯಾವ್ಯಾವ ಊರಲ್ಲಿ ಈ ಥರ ಮಳೆ ಬಂದೈತೆ ಅಂದ್ಬಿಟ್ಟು. ನಿಮ್ಮ ಊರನ್ನ ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಅಷ್ಟೇ. ಹೊಸ್ದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ, ನ್ಯೂ ಸಬ್ಸ್ಕ್ರೈಬರ್ಸು, ನ್ಯೂ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇದ್ದರೆ, ನನ್ನ ಹೆಸರು ಬಂದುಬಿಟ್ಟು ಶ್ರೀನಿವಾಸ್ ಪಟೇಲ್ ಅಂತ. ವಾಸು ಅಂತ ಕರೀತಾರೆ, ನೀವು ವಾಸು ಅಂತಲೇ ಕರಿಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಂದು ಲೈಕ್ ಬಟನ್ ಒತ್ಬಿಡಿ, ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ರಿ. ನಾನು ಏನೇ ವೀಡಿಯೋ ಹಾಕಿದರೂ ನಿಮಗೆ ಫಸ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನೀವು ಹೋಗಿ ನೋಡ್ಬೋದು. ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಲ್ಲಿ ಹಾಕಿರ್ತೀನಿ ಏನು ಮ್ಯಾಟ್ರ್ ಅಂತಂದ್ಬಿಟ್ಟು. ನಾವು ಹೋಗ್ತಾ ಇರೋದು ನವೆಲೆ ಶೋರೂಮ್, ನಮ್ಮ ಚನ್ನಗಿರಿಯಲ್ಲಿರೋ ನವೆಲೆ ಶೋರೂಮ್ಗೆ. ಹೊಸ ಬೈಕ್ ಬಂದು ಒಂದು ತಿಂಗಳಾಗಿದೆ, ಆಲ್ರೆಡಿ 1.5 ತಿಂಗಳಾಗಿದೆ. ಹೀರೋದಲ್ಲಿ ಗ್ಲ್ಯಾಮರ್ X 125 ಅಂತಂದ್ಬಿಟ್ಟು ಒಂದು ಅಣ್ಣ ಪರಿಚಯ ಇದ್ದಾರೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದು ನಾನು ನಿಮಗೆ ಎಕ್ಸ್ಟ್ರೀಮ್ 250 ಮಾಡಬೇಕಾದ್ರೆ ಹೇಳಿದ್ದೆ ಪರಿಚಯ ಇದ್ದಾರೆ ಅಂತಂದ್ಬಿಟ್ಟು. ಅವ್ರು ಹಿಂಗೆ ಹೇಳಿದ್ರು, ಹಿಂಗೆ ಬರ್ತಾ ಇರುತ್ತೆ, ಈ ಥರ ಬರ್ತಾ ಇದೆ ಗಾಡಿ ಅಂತಂದ್ಬಿಟ್ಟು. ಹಾಗಾಗಿ ಹೋಗ್ತಾ ಇದ್ದೀನಿ, ನೋಡಿಕೊಂಡು ನಿಮಗೆ ಆ ಬೈಕ್ ಬಗ್ಗೆ ತಿಳಿಸೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಬಿಟ್ಟಿರೋ ಗ್ಲ್ಯಾಮರ್ಗೂ ಇವಾಗ ಬಿಟ್ಟಿರೋ ಗ್ಲ್ಯಾಮರ್ಗೂ ಏನೇನು ಡಿಫ್ರೆನ್ಸ್ ಇದೆ, ಏನೇನು ಮೈನಸ್ ಪಾಯಿಂಟ್ ಇದೆ, ಏನೇನು ಪ್ಲಸ್ ಪಾಯಿಂಟ್ ಇದೆ ಅಂತ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಬೇಗ ಹೋಗ್ಬಿಟ್ಟು ಲೈಕ್, ಸಬ್ಸ್ಕ್ರೈಬು, ಕಮೆಂಟು ಮಾಡಿರಿ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ನಿಮಗೆ ಬೈಕ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಜಸ್ಟ್ ಇವಾಗ ಬಂದೆ ಗುರು ಹೀರೋ ಶೋರೂಮ್ಗೆ. ಒಳಗಡೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಬೈಕ್ನ ಹೊರಗಡೆ ಇಸ್ಕೊಂಡು ಬಂದು ಆಮೇಲೆ ನಿಮಗೆ ಹೇಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಇವಾಗ ಜಸ್ಟ್ ಬ್ಯಾಟ್ರಿ ಕಲೆಕ್ಷನ್ ಕೊಡ್ತಾಯಿದ್ದಾರೆ. ಇವಾಗ ಹೊಸ ಗಾಡಿ ಅಲ್ವಾ, ಹಂಗೆ ತೆಗೆದಿಟ್ಟಿದ್ದಾರೆ. ಬ್ಯಾಟ್ರಿ ಕಲೆಕ್ಷನ್ ಕೊಟ್ಟಿರೋದಿಲ್ಲ. ಈ ಸೈಡ್ ಪ್ಯಾನಲ್ ಬಿಚ್ಚಿಬಿಟ್ಟು ಬ್ಯಾಟ್ರಿ ಕನೆಕ್ಷನ್ ಕೊಡ್ತಾರೆ. ಇದು ಕನೆಕ್ಷನ್ ಮಾಡ್ಕೊಂಬಿಟ್ಟು ಆಮೇಲೆ ಗಾಡಿ ತೊಗೊಂಡೋಗೋಣ ಹೊರಗಡೆ. ಇಲ್ಲಿದೆ ನೋಡಿರಿ, ಬ್ಯಾಟ್ರಿ ಈ ಜಾಗದಲ್ಲಿ ಬರುತ್ತೆ. ಇನ್ನು ಕಲೆಕ್ಷನ್ ಕೊಟ್ಟಿಲ್ಲ, ಇವಾಗ ಕೊಟ್ಟ ತಕ್ಷಣ ತೊಗೊಂಡೋಗೋಣ. ಏನು ಸ್ಮೂತಾಗೈತೆ ಗುರು ಗಾಡಿ. ಇವಾಗ ಜಸ್ಟು ಪಾಪ ಎಲ್ಲ ರೆಡಿ ಮಾಡಿಕೊಟ್ರು. ಆಯಿಲ್ ಚೆಕಿಂಗ್ ಹಿಡಿದು ಪೆಟ್ರೋಲ್ ಹಾಕ್ಸಿ. ಪೆಟ್ರೋಲ್ ನಾನು ಹಾಕ್ಸಿದೆ 100 ರೂಪಾಯಿದು. ಬರೀ ರುಬ್ಬಾಡೋಣ. ಡಿಸ್ಪ್ಲೇ ನೋಡ್ಕೊರು ಏನು ಸಗದ ಕಾಣ್ತೈತೆ. ಫುಲ್ ಸ್ಮೂತ್ ಐತಪ್ಪ. ಗ್ಲ್ಯಾಮರ್ ಹೀರೋದವ್ರು ಅದು ಏನೇನೇನು ಬಿಡ್ತಾರೋ ಗೊತ್ತಿಲ್ಲ, ಸಗದಾಗೈತೆ ಗಾಡಿ ಮಾತ್ರ. ಪೆಟ್ರೋಲ್ ಒಂದು ಪಾಯಿಂಟು ತೋರಿಸ್ತಾ ಇಲ್ಲ. ಬರ್ರಿ ಹಂಗೆ ಸುಮ್ಮನೆ ಹೋಗಿ ಒಂದು ಟೆಸ್ಟ್ ಡ್ರೈವ್ ಥರ ಮಾಡಿಕೊಂಡು ಬರೋದು ಅಷ್ಟೇ. ಸ್ಪೀಡೋಮೀಟ್ರ್ ಓಡ್ತೈತೆ, ಅದನ್ನೆಲ್ಲ ಆಫ್ ಮಾಡಿಕೊಡ್ತಾರೆ. ಬಟ್ ಇನ್ನೂ ಇದು ಗಾಡಿಗೆ ಬ್ಯಾಟ್ರಿ ಸಹಿತ ಹಾಕಿರಲಿಲ್ಲ. ಜಸ್ಟ್ ಹಿಂಗೆ ಎಸ್ಕೊಂಬಂದಿರೋದು. ಗಾಡಿ ಏನೋ 1 ಕಿಲೋಮೀಟ್ರ್ ಸಹಿತ ಓಡಿಲ್ಲ ಗುರು. ಹಂಗೆ ಎಸ್ಕೊಂಬಂದಿದ್ದೀನಿ. ಆಲ್ ಥ್ಯಾಂಕ್ಸ್ ಟು ಅಭಿ ಬ್ರೋ. ಕೇಳಿದ ತಕ್ಷಣ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಬರೀ ಒಂದು ರೌಂಡ್ ಹೋಗ್ಬಿಟ್ಟು ಫ್ರಂಟಲ್ಲಿ ಮಾತ್ರ ABS ಇದೆ, ಬ್ಯಾಕ್ ಸೈಡು ಡ್ರಮ್ ಬ್ರೇಕ್ ಇದೆ. ಓಹೋ ಏನಿದು, ಫುಲ್ ನೀರು ಸರಿಯಾಗಿ ಹೊಡೆದೈತೆ ಮಾತ್ರ ಮಳೆ. ನಿನ್ನೆ ನೈಟು ಬೇಡ ಹೋಗೋದು. ಗಾಡಿ ಏನೋ ವಾಶ್ ಮಾಡಿಲ್ಲ, ಹಂಗೆ ಶೋರೂಮಿಂದ ಹಂಗೆ ತಂದುಕೊಟ್ಟಿರೋದು. ಮತ್ತು ವಾಶ್ ಮಾಡ್ತಾರಿಲ್ಲ ಗೊತ್ತಿಲ್ಲ, ಆಮೇಲೆ ನಾವು ಬಯಸ್ಕೋಬೇಕಾಗತ್ತೆ. ಏನು ಚೆನ್ನಾಗಿದೆ ಇವರು ಗಾಡಿ. ಫುಲ್ ಸ್ಮೂತ್ ಅಂದರೆ ಸ್ಮೂತಾಗೈತೆ. ಜಸ್ಟ್ ಇವಾಗ ನಾನು 1 ಕಿಲೋಮೀಟ್ರ್ ಓಡಿಸಿದ್ದೀನಿ ನೋಡಿರಿ. ಒಂದೇ ಒಂದು ಟಾಪ್ ಸ್ಪೀಡ್ ಚೆಕ್ ಮಾಡಿಬಿಡೋಣ, ಆಮೇಲೆ ಎಲ್ಲ ಹೇಳ್ಕೊಡ್ತೀನಿ. ಹೋಗುತ್ತೆ ಗುರು. 100 ಮುಟ್ಟುತ್ತೆ ಈಸಿಯಾಗಿ. ಇದರಲ್ಲಿರೋದು ರೈಡ್ ಬೈ ವೈರ್ ಅಂತ ಅಂದ್ಬಿಟ್ಟು
ಇದರಲ್ಲಿ ಸೆನ್ಸರ್ ಇರುತ್ತೆ, ವೈರ್ ಬರೋದಿಲ್ಲ ಇದಕ್ಕೆ, ಫುಲ್ ಸೆನ್ಸರಿಂದ ವರ್ಕ್ ಆಗೋದು ಆಕ್ಸಿಲೇಟ್ರ್ ಫುಲ್ಲು. ಸ್ಮೂತ್ ಅಂದರೆ ಸ್ಮೂತಾಗಿದೆ ಗುರು. ಕ್ರೂಸ್ ಕಂಟ್ರೋಲ್ ಹೆಂಗೆ ಗುರು ಇದು ವರ್ಕ್ ಆಗೋದು? ಹಾಂ, ಕ್ರೂಸ್ ಕಂಟ್ರೋಲ್. ಇವಾಗ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀನಿ ನೋಡಿರಿ. ಇವಾಗ ಹೋಗ್ತಾ ಇದೆ 41 ಸ್ಪೀಡಲ್ಲಿ ಹೋಗ್ತಾ ಇದೆ. ಇದು ಕೆಳಗಡೆ ಹಿಂಗೆ ಆಕ್ಸಿಲೇಟರ್ ಕೊಟ್ಬಿಟ್ಟು ಹಿಂಗೆ ಸೆಟ್ ಮಾಡಿಬಿಡೋದಷ್ಟೇ. ಬೇಡ ಅಂದರೆ ಆಕ್ಸಿಲೇಟರ್ ಹಿಂಗೆ ಕೊಟ್ಬಿಟ್ರೆ ಅದು ಅದಕ್ಕೆ ಆಫ್ ಆಗೋಗ್ಬಿಡುತ್ತೆ. ಇನ್ನೊಂದ್ಸಲಿ ತೋರಿಸ್ತೀನಿ ನಿಮಗೆ ಕ್ರೂಸ್ ಕಂಟ್ರೋಲ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ 2ನೇ ಗೇರಲ್ಲಿ ಹೋಗ್ತಾ ಇದ್ದೀನಾ, 3ನೇ ಗೇರು, 4ನೇ ಗೇರು, ಇವಾಗ 5ನೇ ಗೇರು. ಆಕ್ಸಿಲೇಟರ್ ಕೊಟ್ಟು ಹಿಂಗೆ ಸೆಟ್ ಮಾಡಿಬಿಡೋದಷ್ಟೇ. ಹಾಂ, ಸೆಟ್ ಮಾಡಿದ್ದೀನಿ. ಇವಾಗ ಹೋಗ್ತಾ ಇದೆ ನೋಡಿರಿ, 40 ಸ್ಪೀಡಲ್ಲಿ ಹೋಗ್ತಾ ಇದೆ. ನಾನೇನು ಟಚ್ಚೇ ಮಾಡಲ್ಲ ಆಕ್ಸಿಲೇಟ್ರು, ಸುಮ್ಮನೆ ಹಂಗೆ ಹೋಗ್ಬಿಡುತ್ತೆ. ಈ ಆಪ್ಷನ್ ಓನ್ಲಿ ಇದರಲ್ಲಷ್ಟೇ ಕೊಡ್ತಾಯಿದ್ರು, ಯಾವುದರಲ್ಲಿ ಕಾರ್ಗಳಲ್ಲಿ ಮಾತ್ರ ಕೊಡ್ತಾಯಿದ್ರು. ಇವಾಗ ಬೈಕ್ಗಳಲ್ಲಿ ಎಲ್ಲ ಬೈಕಲ್ಲೂ ಕೊಡ್ತಾ ಇದ್ದಾರೆ. ಇವಾಗ 125cc ಗಾಡಿ ಕೊಡ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕ್ರಿ. ಇದು ಫಸ್ಟ್ ಇನ್ ಸೆಗ್ಮೆಂಟು, 125cc ಫಸ್ಟ್ ಇನ್ ಸೆಗ್ಮೆಂಟ್ ಗಾಡಿ ಇದು. ಗಾಡಿ ಲುಕ್ ನೋಡುಗರು ಸಖತ್ತಾಗೈತೆ. ಒಳ್ಳೆ ಸ್ಪೋರ್ಟಿ ಲುಕ್ಕಲ್ಲಿ ಕೊಟ್ಟಿದ್ದಾರೆ ಗಾಡಿನ. ಶೇಪ್ ಅದೇ ಥರ ಬಂದೈತೆ. ಬ್ಲ್ಯಾಕ್ ಥೀಮು ಚೆನ್ನಾಗಿತ್ತು. ಬಟ್ ಇದರಲ್ಲಿ 4 ಥರ ಕಲರ್ಸ್ ಬರುತ್ತೆ, 4-5 ಥರ ಕಲರ್ಸ್ ಬರುತ್ತೆ. ಕಲರ್ಸ್ಗಳನ್ನ ಇಲ್ಲಿ ಸೈಡಲ್ಲಿ ಹಾಕ್ತೀನಿ. ಗಾಡಿ ಸುತ್ತಲೂ ನೋಡ್ತೀವಿ ಅಂತಂದರೆ ಒಳ್ಳೆ ಸಖತ್ ಲುಕ್ ಕೊಟ್ಟಿದ್ದಾರೆ. ಲಾಸ್ಟ್ ಗಾಡಿ ಬಿಟ್ಟಿದ್ರಲ್ಲ, ಯಾವುದು 1 ವರ್ಷ ಮುಂಚೆ ಅದು ಗಾಡಿ ಅದು ಸ್ಟಾಪ್ ಆಯಿತು, ಗ್ಲಾಮರ್ ಅಂತಂದ್ಬಿಟ್ಟು. ಗ್ಲಾಮರ್ ಟೆಕ್ ಅಂತ ಒಂದು ಬಿಟ್ಟಿದ್ರು. ನಾರ್ಮಲ್ ಗ್ಲಾಮರ್ ಟೆಕ್, ಮತ್ತು ಅದಾದಮೇಲೆ ಇದು ಬಂದಿರೋ ಗ್ಲಾಮರ್ ಎಕ್ಸ್ ಅಂತಂದ್ಬಿಟ್ಟು 125cc ಹೀರೋ ಗಾಡಿ ನೋಡ್ತೀವಿ ಅಂತಂದರೆ ಹೀರೋ ಗ್ಲಾಮರ್ ಎಕ್ಸ್ 125 ಅಂತಂದ್ಬಿಟ್ಟು. ಹೀರೋದವರು ಮೊನ್ನೆ ಲಾಂಚ್ ಮಾಡಿರೋದು. ಹತ್ತತ್ರ 1.5 ತಿಂಗಳಾಗಿರ್ಬೋದು. ಬಟ್ ನಮ್ಮೂರಿಗೆ ಬರೋದಕ್ಕೆ ಇಷ್ಟು ದಿನ ತಗೊಂಡೈತೆ. ಬಂದಿತ್ತು, ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಮಾಡೋದಕ್ಕೆ. ಹೋಗ್ಬಿಟ್ಟು ಒಂದು 10 days ಆಯಿತು ಅನಿಸುತ್ತೆ ನಮ್ಮ ಶೋರೂಮಿಗೆ ಬಂದುಬಿಟ್ಟು, ನಮ್ಮೂರು ಶೋರೂಮಿಗೆ ಬಂದುಬಿಟ್ಟು. ಆಮೇಲೆ ಗೊತ್ತಾಯ್ತು ಈ ಥರ ಬಂದೈತೆ ಗಾಡಿ ಅಂತಂದ್ಬಿಟ್ಟು. ಹಂಗಾಗಿ ನಿಮಗೂ ತೋರಿಸ್ಬಿಡೋಣ ಅಂತಂದ್ಬಿಟ್ಟು ಬಂದಿದ್ದೀನಿ. ಇದ್ರ ಸ್ಪೆಸಿಫಿಕೇಷನ್ ಏನೇನು ನೋಡ್ತೀವಪ್ಪ ಅಂತಂದರೆ ಒಂದೊಂದೇ ಆಗಿ ಹೇಳ್ತಾ ಹೋಗ್ತೀನಿ. ಒಟ್ಟಿನಲ್ಲಿ ಎಲೆಕ್ಟ್ರಾನಿಕ್ಸ್ ಮಾತ್ರ ಏನು ಕೊಟ್ಟಿದ್ದಾರೆ ಗುರು ಅಂತಂದರೆ ಶಾಕ್ ಆಗೋಗ್ಬಿಡ್ತೀರ. 60+ ಮೋಡ್ಸ್ಗಳು ಕೊಟ್ಟಿದ್ದಾರೆ, ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ, ಏನೇನೋ ಸುಮಾರು ಥರ ಕೊಟ್ಟಿದ್ದಾರೆ. ಒಂದೊಂದೇ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇವಾಗ ಇಂಜಿನ್ ನೋಡ್ತೀವಿ ಅಂತಂದರೆ 125cc ಏರ್ ಕೂಲ್ಡ್ ಇಂಜಿನು, 11 bhp ಕೊಟ್ಟಿದ್ದಾರೆ, 10 Nm ಟಾರ್ಕ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ 5 ಸ್ಪೀಡ್ ಗೇರ್ ಕೊಟ್ಟಿದ್ದಾರೆ, 5 ಸ್ಪೀಡ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು 4 ಸ್ಪೀಡ್ ಇತ್ತು ಅನಿಸುತ್ತೆ, ಇವಾಗ 5 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 10 ಲೀಟರ್ ಕೊಟ್ಟಿದ್ದಾರೆ. ಅರೌಂಡ್ 65+ ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ದಾರೆ. ನೋಡೋಕೆ ಚಿಕ್ಕದಾಗಿ ಕಾಣುತ್ತೆ, ಬಟ್ 10 ಲೀಟರ್ಸ್ ಇಡಿಸುತ್ತೆ. ಇದು ಸೈಡಲ್ಲಿ ಕೊಟ್ಟಿರೋದು ಪ್ಯಾನಲ್ಲು, ಇದು ಫುಲ್ ಫೈಬರ್ದು. ಇದು ಈ ಕಡೆ ಫುಲ್ ಫೈಬರ್ ಕೊಟ್ಟಿದ್ದಾರೆ. ಇದೇನು ಕಾಣ್ತಾ ಇದೆಯಲ್ಲ ಇಲ್ಲಿಂದ ಇದಿಷ್ಟು ಮಾತ್ರ ಟ್ಯಾಂಕ್, ಇದು ಫುಲ್ ಫೈಬರ್. ಇದು ವೆಯ್ಟ್ ನೋಡ್ತೀವಿ ಅಂತಂದರೆ 125 kg ಇದೆ. 1 ಕ್ವಿಂಟಲ್ 25 kg ಬರುತ್ತೆ ಗಾಡಿ. ಲೈಟ್ ವೆಯ್ಟು, ಏನು ವೆಯ್ಟ್ ಫೀಲ್ ಆಗಲ್ಲ. ಫ್ರಂಟಲ್ಲಿ ಇದು ಕೊಟ್ಟಿದ್ದಾರೆ, ಡಿಸ್ಕ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಡ್ರಮ್ ವೇರಿಯಂಟ್ ಅಂತಂದ್ಬಿಟ್ಟು, ಇನ್ನೊಂದು ಡಿಸ್ಕ್ ವೇರಿಯಂಟ್ ಅಂತಂದ್ಬಿಟ್ಟು. ಡ್ರಮ್ ವೇರಿಯಂಟಲ್ಲಿ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಏನೇನಿದೆ ಅದರಲ್ಲಿ ಸ್ವಲ್ಪ ಕಮ್ಮಿ ಇದೆ. ಡಿಸ್ಕ್ ವೇರಿಯಂಟಲ್ಲಿ ತುಂಬಾ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರಪ್ಪ ಅಂತಂದರೆ, ಡ್ರಮ್ ವೇರಿಯಂಟಲ್ಲಿ ಇದಿದೆ, ಹಜಾರ್ಡ್ ಲೈಟ್ ಇದೆ, ಕಿಲ್ ಸ್ವಿಚ್ ಅದೆಲ್ಲ ನಾರ್ಮಲ್ ಇರುತ್ತೆ. ಮೈನಾಗಿ ನೋಡ್ತೀವಿ ಅಂತಂದರೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಅಂದರೆ ನಮ್ಮ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ. ಬ್ರೋ ಯೂಟ್ಯೂಬು ಮಿಸ್ಟರ್ ವಾಸು ಅಂತ ಇದೆ ನೋಡಿ. ಓಕೆ, ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ತುಂಬ ಜನ ಲೈಕ್ ಹೈವೇದಲ್ಲಿ ಹೋಗ್ಬೇಕಾದ್ರೆ ಇದನ್ನ ಹಿಡ್ಕೊಂಡೇ ಕುತ್ಕೋಬೇಕು ಅಂತೇಳಿ, ಥ್ರಾಟಲ್ನ ಪ್ರೆಸ್ ಮಾಡ್ಕೊಂಡು ಕುತ್ಕೋಬೇಕು ಅಂತೇನಿರಲ್ಲ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಪ್ರೆಸ್ ಮಾಡ್ಕೊಂಬಿಟ್ಟು ಇಲ್ಲಿ ರೆಸ್ಟ್ ಅಂತ ಇದೆ. ರೆಸ್ಟ್ ಅಂತಂದರೆ ಇದು ಮಾಡೋದು, ಇದನ್ನ ರೀಸೆಟ್ ಮಾಡ್ಕೊಳೋದು, ಇಲ್ಲಿ ಸೆಟ್ ಮಾಡೋದು. ಹಿಂಗೆ ಕೆಳಗಂದ್ರೆ ಹಿಂಗೆ ಸೆಟ್ ಮಾಡ್ಬೋದು. ಹಿಂಗೆ ಇದರಲ್ಲಿ ಮೂಡ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರೋದು ಪವರ್ ಮೂಡ್ ಒಂದು ಕೊಟ್ಟಿದ್ದಾರೆ, ಈಕೋ ಮೂಡ್ ಒಂದು ಕೊಟ್ಟಿದ್ದಾರೆ, ಮತ್ತು ರೋಡ್ ಮೋಡು, ಪವರ್ ಮೋಡು, ಈಕೋ ಮೋಡು, ಈ 3 ಮೂಡ್ಸ್ ಕೊಟ್ಟಿದ್ದಾರೆ. ಆಮೇಲೆ 5 ಸ್ಪೀಡ್ ಗೇರ್ ಕೊಟ್ಟಿದ್ದಾರೆ. ಇಲ್ಲಿ ನ್ಯೂಟ್ರಲ್ ಇದೆ, ಇಲ್ಲಿ ಇಂಜಿನ್ ಇದೆ, ಇಲ್ಲಿ ಸ್ಟ್ಯಾಂಡ್ ಹಾಕಿದ್ದಾರೆ ಇಲ್ಲ ಅಂತಂದ್ಬಿಟ್ಟು ತೋರಿಸುತ್ತೆ. ಫ್ಯೂಲ್ದಿದೆ. ಮತ್ತು ಇಲ್ಲಿ ಐ ಬೀಮು, ಲೋ ಬೀಮು. ಐ ಬೀಮು ಇಲ್ಲಿ ಹಿಂಗೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಹಿಂಗೆ ಮುಂದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿದರೆ ಐ ಬೀಮ್ ಆಗುತ್ತೆ. ಇದು ಲೋ ಬೀಮು, ಇದು ಮತ್ತು ಪಾಸು. ಇಲ್ಲಿ ಒಳಗಡೆ ನೋಡ್ತೀವಿ ಅಂತಂದರೆ ಇದು TFT ಡಿಸ್ಪ್ಲೇ ಅಂತಂದ್ಬಿಟ್ಟು ಇಲ್ಲಿ ಪೆಟ್ರೋಲು ಎಷ್ಟಿದೆ ಅಂತ ತೋರಿಸುತ್ತೆ. ಇಲ್ಲಿ ಗೇರು, ಇಷ್ಟು ಸ್ಪೀಡು, ಎಷ್ಟು ಕಿಲೋಮೀಟ್ರ್. ಇವಾಗಿನ ಜಸ್ಟ್ 4 ಕಿಲೋಮೀಟರ್ಸ್ ನಾನು ನೋಡ್ತಿದ್ದೀನಿ. ಆಮೇಲೆ ಟೈಮಿಂಗ್ಸ್ ತೋರಿಸುತ್ತೆ. ಟೈಮಿಂಗ್ಸ್ ಕರೆಕ್ಟಾಗಿದೆಯಾ ನೋಡ್ಬಿಡೋಣ ಒಂದ್ಸಲಿ.
120 ಇಲ್ಲ, ಟೈಮಿಂಗ್ಸ್ ಕರೆಕ್ಟ್ ಇಲ್ಲ, ಅದು ಸೆಟ್ ಮಾಡಬೇಕು ಅನಿಸುತ್ತೆ. ಅದು ಬಿಟ್ಟರೆ ಇಲ್ಲಿ ಸಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. ಸಿ ಟೈಪ್ ಕೊಡ್ಬೋದು, ಬಿ ಟೈಪ್ ಕೊಡಬೇಕು. ಯಾರು ಜಾಸ್ತಿ ಸಿ ಟೈಪ್ ಇಟ್ಕೊಂಡಿರಲ್ಲ ಇವಾಗ. ಬಿ ಟೈಪ್ ಕೊಟ್ಟಿದ್ದರೆ ಇನ್ನೂ ಹೆಲ್ಪ್ ಆಗೋದು. ನ್ಯಾವಿಗೇಷನ್ಸು, ಬ್ಲೂಟೂತ್ತು, ಕಾಲ್ ರಿಸೀವು ಎಲ್ಲ ಬರುತ್ತೆ ಗುರು. ಒಳ್ಳೆ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನೋಡ್ತೀವಿ ಅಂತಂದರೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ, ಒಂದು LED ಲೈಟ್ ಕೊಟ್ಟಿದ್ದಾರೆ. ಒಂದು ನಿಮಿಷ, LED ಲೈಟು ಏನು ನೋಡ್ಬಿಡೋಣ ಇದು. ಒಳಗಡೆ ಫುಲ್ LED ಲೈಟ್ಸೇ ಇರೋದು. ಇವಾಗ ಹ್ಯಾಲಜನ್ ಲೈಟ್ ತೆಗ್ದುಬಿಟ್ರು. ಇಂಡಿಕೇಟರ್ಸ್ ನೋಡ್ತೀವಿ ಅಂತಂದರೆ ಒಂದು ನಿಮಿಷ, ಇಂಡಿಕೇಟರ್ಸು ಫುಲ್ಲು LED ಕೊಟ್ಟಿದ್ದಾರೆ ಈ ಟೈಪಲ್ಲಿ. ಡಿಸ್ಕ್ ವೇರಿಯಂಟಲ್ಲಿ ಇಂಡಿಕೇಟರ್ಸು ಹಾಲೋಜನ್ ಇಂಡಿಕೇಟರ್ ಬರುತ್ತೆ. ಇದರಲ್ಲಿ ಫುಲ್ಲು ಎಲ್ಲ ಏನೇನು ಲೈಟ್ಸ್ ಕಾಣುತ್ತಲ್ಲ ಎಲ್ಲ LED ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಒಂದು ನಿಮಿಷ, ಬ್ಯಾಕ್ ಸೈಡ್ ತೋರಿಸ್ಬಿಡ್ತೀನಿ. ಬ್ಯಾಕ್ ಸೈಡಲ್ಲೂ ಇಲ್ಲಿ ನೋಡಿರಿ ಡಿಸೈನಲ್ಲಿ ಲೈಟ್ ಕೊಟ್ಟಿದ್ದಾರೆ, ಬ್ಯಾಕ್ ಲೈಟು. ಮತ್ತು ಇದರಲ್ಲಿ ಇನ್ನೊಂದು ಪ್ಯಾನಿಕ್ ಲೈಟಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಪ್ಯಾನಿಕ್ ಅನ್ನೋದೇ ಯಾರು ಅಡ್ಡ ಬಂದಾಗ ಜೋರಾಗಿ ಬ್ರೇಕ್ ಹಿಡಿದ್ರೆ ಈ ಹಜಾರ್ಡ್ ಲೈಟು ಆನ್ ಆಗಿಬಿಡುತ್ತೆ. ಯಾವ ಥರ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿರಿ. ಇವಾಗ ಈ ಥರ ಹಜಾರ್ಡ್ ಲೈಟ್ ನಾವು ಹೆಂಗೆ ಪಾರ್ಕಿಂಗ್ ಲೈಟ್ ಹಾಕ್ತೀವಲ್ಲ ಅದೇ ಥರ ಪಟ್ಟಂತ 2 ಲೈಟು ಆನ್ ಆಗಿಬಿಡುತ್ತೆ. ಹಾಗೆ ಹಿಂದೆಗಡೆ ಇದ್ದರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಆಗೈತೆ ಅಂದ್ಬಿಟ್ಟು ಅವರು ಸ್ಲೋ ಮಾಡ್ತಾರೆ. ಅದೊಂದು ಫ್ಯೂಚರ್ಸ್ ಚೆನ್ನಾಗಿದೆ ಈ ಗಾಡೀಲಿ. ನಂಬರ್ ಪ್ಲೇಟ್ ಹಾಕೋಬೋದು. ಇಲ್ಲಿ ಮಿರರ್ಸ್ ಬರುತ್ತೆ, ಬಟ್ ಮಿರರ್ಸ್ ಕೊಟ್ಟಿಲ್ಲ. ಬ್ಯಾಟ್ರಿನ ಹಾಕಿರಲಿಲ್ಲ ಮಚ್ಚ. ಬ್ಯಾಟ್ರಿ ಹಾಕ್ಸ್ಕೊಂಡು 100 ರೂಪಾಯಿ ಕೈಯಾಗಿ ದುಡ್ಡು ಕೊಟ್ಟು ಪೆಟ್ರೋಲ್ ಹಾಕ್ಸಿ ಗಾಡಿ ತೊಗೊಂಬಂದಿರೋದು, ಮಾಡಲೇಬೇಕು ಇವತ್ತು ಅಂತಂದ್ಬಿಟ್ಟು. ಈ ಗಾಡೀಲಿ ಮೇಯ್ನ್ ಆಗಿರೋದು ರೈಡ್ ಬೈ ವೈರ್ ಅಂತಂದ್ಬಿಟ್ಟು ಟೆಕ್ನಾಲಜಿ ಕೊಟ್ಟಿರೋದು. ಅಂದರೆ ಇದಕ್ಕೆ ಥ್ರಾಟಲ್ ವೈರ್ ಬರೋದಿಲ್ಲ, ಸೆನ್ಸರಿಂದ ವರ್ಕ್ ಆಗುತ್ತೆ. ಸ್ಮೂತ್ ಅಂದರೆ ಸ್ಮೂತ್ ಇದೆ, ಸೆನ್ಸರಿಂದ ವರ್ಕ್ ಆಗೋ ಅಂಥದ್ದು ಈ ಗಾಡೀಲಿ ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ರೈಡ್ ಬೈ ವೈರ್ಗೆ ಇವರೇ ಒಂದು ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಆರ್ಕಿಟೆಕ್ ಅಂತ ಅಂದ್ಬಿಟ್ಟು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ರೈಡ್ ಅಸಿಸ್ಟ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಇರೋದಾರೆ, ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಸೀಟ್ ಹೈಟ್ ಬಂದುಬಿಟ್ಟು 790 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 170 mm ಇದೆ. ಫ್ರಂಟ್ ಮತ್ತು ಬ್ಯಾಕ್ ಟೈರ್ಸ್ ನೋಡ್ತೀವಿ ಅಂತಂದರೆ ಫ್ರಂಟಲ್ಲೂ 18 ಇಂಚ್ ಟೈರ್ಸು, ಬ್ಯಾಕಲ್ಲೂ 18 ಇಂಚ್ ಟೈರ್ಸು. ಇಲ್ಲಿ 18/100, ಇಲ್ಲಿ 100/80 ಇಂಚ್ ಟೈರ್ಸ್ ಕೊಟ್ಟಿದ್ದಾರೆ. C8 ಟೈರ್ಗಳು ಹಾಕಿದ್ದಾರೆ. ಬ್ಯಾಕಲ್ಲೂ C8 ಇದೆ, ಫ್ರಂಟ್ C8 ಇದೆ. ಅಲಾಯ್ ವೀಲ್ಸ್ಗಳು ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನೋಡ್ತೀವಿ ಅಂತಂದರೆ ಡಿಸ್ಕ್ ಬರುತ್ತೆ. ಬ್ಯಾಕ್ ಸೈಡಲ್ಲಿ ನಾರ್ಮಲ್ ಡ್ರಮ್ ಬ್ರೇಕ್ ಬರುತ್ತೆ. 2 ವರ್ಷನ್ ಇದೆ ಇದರಲ್ಲಿ. ಡ್ರಮ್ ವೇರಿಯಂಟ್ ಅಂತ ಇದೆ ಮತ್ತು ಡಿಸ್ಕ್ ವೇರಿಯಂಟ್ ಅಂತಿದೆ. ಡಿಸ್ಕ್ ವೇರಿಯಂಟಲ್ಲಿ ಮಾತ್ರ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಡ್ರಮ್ ವೇರಿಯಂಟಲ್ಲಿ ಕ್ರೂಸ್ ಕಂಟ್ರೋಲ್ ಬರೋದಿಲ್ಲ. ಬೇರೆ ಎಲ್ಲ ಆಪ್ಷನ್ಸ್ಗಳು ಇರುತ್ತೆ, ಬಟ್ ಕ್ರೂಸ್ ಕಂಟ್ರೋಲ್ ಒಂದು ಬರೋದಿಲ್ಲ. ಆಮೇಲೆ ಇಂಡಿಕೇಟರ್ ಸ್ವಲ್ಪ ಚೇಂಜ್ ಬರುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲ ನಾರ್ಮಲು. ಅದಕ್ಕೂ ಇದಕ್ಕೂ ಎಕ್ಸ್-ಶೋರೂಮ್ ಪ್ರೈಸ್ ಬಂದುಬಿಟ್ಟು 10,000 ಡಿಫ್ರೆನ್ಸ್ ಅಷ್ಟೇ. ಇದು 99,000 ಆಗುತ್ತೆ, ಅದು 89,000 ಆಗುತ್ತೆ ಎಕ್ಸ್-ಶೋರೂಮ್ ಪ್ರೈಸ್ ಇವಾಗ ಮಾರ್ಕೆಟ್ ಪ್ರೈಸ್ ಇರೋದು. ಎಕ್ಸಾಸ್ಟ್ ನೋಟ್ ಅಂತ ತೋರಿಸ್ಬಿಡ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತಂದ್ಬಿಟ್ಟು. ಅದು ಬಿಟ್ಟರೆ ಇದು ಸೀಟ್ ಕೆಳಗಡೆ ಇದನ್ನು ಕೊಟ್ಟಿದ್ದಾರೆ, ಸ್ಪೇಸ್ ಕೊಟ್ಟಿದ್ದಾರೆ ಫೋನ್ ಹಿಡ್ಕೊಳೋದಕ್ಕೆ. ಅದೊಂದು ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಒಂದು ಕೀ ಕೊಟ್ಟಿರ್ತಾರೆ. ಇದನ್ನು ಹಿಂಗೆ ಅಂದ್ಬಿಟ್ರೆ ಓಪನ್ ಆಗುತ್ತೆ ಲಾಕು. ಇನ್ನು ಸ್ವಲ್ಪ ಹಿಂಗೆ ತೆಗೆದುಬಿಟ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಹೀರೋ ಅಂತ ಬ್ಯಾಡ್ಜಿಂಗ್ ಇದೆ. ಇಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಎತ್ತಿದರೆ ಫೋನ್ ಆದರೂ ಆಯಿತು, ನಿಮ್ಮ ವ್ಯಾಲೆಟ್, ಪರ್ಸ್ಗಳು ಏನಾದರೂ ಸೇಫ್ಟಿ ನೀರು ಬೀಳದೇ ಇರೋ ಥರ ಇಡಬೇಕು ಅಂತಂದರೆ ಇಲ್ಲಿ ಇಟ್ಕೋಬೋದು. ಚಾರ್ಜಿಂಗ್ ಹೇಳಬೇಕು ಅಂದರೆ ಇಲ್ಲಿ ಕೊಡಬೇಕಿತ್ತು, ಬಟ್ ಚಾರ್ಜಿಂಗ್ ಇಲ್ಲಿ ಕೊಟ್ಟಿಲ್ಲ. ಹೋಗಿ ಇಲ್ಲಿ ಕೊಟ್ಟಿದ್ದಾರೆ, ಈ ಜಾಗದಲ್ಲಿ ಕೊಟ್ಟಿದ್ದಾರೆ. C-ಟೈಪ್ ಚಾರ್ಜರು. ಚಾರ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಚೆನ್ನಾಗಿರ್ತಾಯಿತ್ತು. ಇರಲಿ, ಒಂದೊಂದಾಗಿ ಅವರೇ ಅಪ್ಡೇಟ್ ಮಾಡ್ಕೊಳ್ತಾರೆ. ನಾವು ಹೇಳೋದೇನು ಬೇಕಾಗಿಲ್ಲ. ಕೀ ನೋಡ್ತೀವಿ ಅಂದರೆ ಸಖತ್ತಾದ ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ, ಕ್ಲಾಸಿಕ್ಕಾಗಿ. ಆಮೇಲೆ ಇಲ್ಲಿ ನೋಡ್ತೀವಿ ಅಂದರೆ ಗ್ರ್ಯಾಬ್ ಹ್ಯಾಂಡಲು ಒಳ್ಳೆ ಫುಲ್ ಸ್ಟ್ರಾಂಗ್ ಆಗಿದೆ. ಹಿಂದೆಗಡೆ ಕುತ್ಕೊಂಡವ್ರಿಗೆ ಮಾತ್ರ ಫುಲ್ ಕಂಫರ್ಟು. ಸೀಟು ಚೆನ್ನಾಗಿ ಕಂಫರ್ಟ್ ಇದೆ, ಇಬ್ಬರು ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು. ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂತಂದರೆ, ಇವಾಗ ಎಲ್ಲ ಥರ ಗಾಡಿಗಳು ಮಾಡಿದ್ದೀರಾ ಓಕೆ, ಬಟ್ ಇದು ಇವಾಗ ಬಂದಿರೋದು ನ್ಯೂ ಸೆಗ್ಮೆಂಟ್ ಗಾಡಿ. ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ಸ್ ತುಂಬ ಇದೆ, 3 ಥರದ್ದು ರೈಡಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ. ರೈನು, ಪವರು ಮತ್ತು ಈಕೋ ಮೋಡು 3 ಥರ ಕೊಟ್ಟಿದ್ದಾರೆ. ತುಂಬ ಜನ ತೊಗೊಳ್ತಿದ್ದಾರೆ ಅಂತ ಕೇಳ್ಬಟ್ಟೆ. ಇನ್ನೂ ತೊಗೊಳ್ರಿ. ನಮ್ಮ ಚನ್ನಗಿರಿಯಲ್ಲಿರೋ ಶೋರೂಮಲ್ಲೂ ಒಳ್ಳೆ ಕಲರ್ಸ್ಗಳು ಇದ್ದಾವೆ, ಎಲ್ಲ ಕಲರ್ಸ್ಗಳು ತರಿಸ್ಕೊಡ್ತಾರೆ. ನೀವು ಬೇಕಂದರೆ ಅಭಿ ಅಂತ ಒಬ್ರು ಇದ್ದಾರೆ, ಅವ್ರದ್ದು ನಂಬರ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಎಷ್ಟಾಗುತ್ತೆ ಆನ್-ರೋಡ್ ಪ್ರೈಸು, ಆನ್-ರೋಡು ಮತ್ತು ಎಕ್ಸ್ ಶೋರೂಮ್ ಎಷ್ಟಾಗುತ್ತೆ ಅಂತ ಎಲ್ಲ ಅವರೇ ಇನ್ಫಾರ್ಮೇಷನ್ ಕೊಡ್ತಾರೆ. ಮೇಯ್ನಾಗಿ ನಾನು ನೋಡಬೇಕು ಅನಿಸಿದ್ದೆ ಇದು ಕ್ರೂಸ್ ಕಂಟ್ರೋಲ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು. ಇವಾಗ ಎಲೆಕ್ಟ್ರಾನಿಕ್ EV ವೆಹಿಕಲ್ಸಲ್ಲಿ, EV ಸ್ಕೂಟಿಗಳಲ್ಲೆಲ್ಲ ಬಂದಿದೆ. ನಮ್ಮ ಅಣ್ಣಂದು ಬಂದಿದೆ
ಓಲೋ ಅದರಲ್ಲೂ ಇದೆ. ಬಟ್ಟು 125 cc ಪೆಟ್ರೋಲ್ ಗಾಡಿಯಲ್ಲಿ ಅದು ಬೈಕಲ್ಲಿ ಇದೆ ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ತಾರೆ ಇದನ್ನು. ಕ್ರೂಸ್ ಕಂಟ್ರೋಲ್ ಕೊಟ್ಟಿರೋದು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಜನ ಅದನ್ನ ಯೂಸ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಊರುಗಳಲ್ಲೆಲ್ಲ ಹೊಡಿಬೇಕಾದ್ರೆ ಎಲ್ಲ ವರ್ಕ್ ಮಾಡೋಕ್ಕಾಗಲ್ಲ, ಯಾಕೆಂದರೆ 20-30 ಸ್ಪೀಡಲ್ಲಿ ಹೋಗ್ತಿರ್ತೀವಿ. ನೀವು ಈ ಥರ ಸ್ಟ್ರೈಟ್ ಹೈವೇಯಲ್ಲಿ ಹೋಗ್ಬೇಕಾದ್ರೆ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ದೀಪಾವಳಿ ಬೇರೆ ಹತ್ರ ಬರ್ತೈತೆ, ಮನೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತೀನಿ. ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಗಾಡಿ, ಪ್ರೈಸ್ ಏನು ತುಂಬ ಜಾಸ್ತಿ ಏನಿಲ್ಲ. ಆ ಪ್ರೈಸಲ್ಲಿ ಇದೆಲ್ಲ ಆಪ್ಷನ್ ಕೊಟ್ಟಿರೋದು ಒಂಥರ ಖುಷಿ ಕೊಡುತ್ತೆ ನಮಗೂ. ಇದರಲ್ಲಿ ಇನ್ನೊಂದು ಟೆಕ್ನಾಲಜಿ ಏನಪ್ಪ ಅಂತಂದರೆ, ಈ ಕಿಕ್ ಸ್ಟಾರ್ಟ್ ನೋಡ್ತಾ ಇರ್ಬೋದು, ಹಳೆ ಗಾಡಿಗಳಲ್ಲೆಲ್ಲ ನೋಡ್ತೀವಿ ಅಂತಂದರೆ ಬ್ಯಾಟ್ರಿ ಕನೆಕ್ಷನ್ ಸ್ವಲ್ಪನಾದ್ರೂ ಇರಬೇಕು, ಬ್ಯಾಟ್ರಿ ಪವರ್ ಸ್ವಲ್ಪನಾದರೂ ಇದ್ದರೆ ಮಾತ್ರ ಕಿಕ್ ಸ್ಟಾರ್ಟ್ ವರ್ಕ್ ಆಗ್ತಿತ್ತು. ಇಲ್ಲ ಗಾಡಿ ಸ್ಟಾರ್ಟ್ ಎತ್ಕೊಳ್ತಾನೆ ಇರಲಿಲ್ಲ, ಗಾಡಿ ಸ್ಟಾರ್ಟ್ ಆಗ್ತಾನೆ ಇರಲಿಲ್ಲ. ಇದರಲ್ಲಿ ಇದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ತಾರೆ. ಏನಪ್ಪ ಅಂತಂದರೆ ಕಿಕ್ ಸ್ಟಾರ್ಟಲ್ಲಿ ನೀವು ಇದರಲ್ಲಿ ಬ್ಯಾಟ್ರಿ ಫುಲ್ಲು ಡ್ರೈನ್ ಆಗಿದ್ರು ಸ್ವಲ್ಪ ಬ್ಯಾಟ್ರಿ ಇದ್ದರೂ ಪಟ್ಟಂತ ಎತ್ಕೊಳ್ಳುತ್ತೆ, ಪಟ್ಟಂತ ಸ್ಟಾರ್ಟ್ ಆಗುತ್ತೆ. ಸ್ಮಾರ್ಟ್ ಸಾಲಿನಾಯ್ಡ್ ವಾಲ್ವ್ ಅಂತಲೇ ಹೇಳ್ತಾರೆ. ಆ ಸಿಸ್ಟಮ್ ಈ ಗಾಡೀಲಿ ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. 125 cc ಸ್ವಲ್ಪ ಬ್ಯಾಟ್ರಿ ಪವರ್ ಇದ್ದರೂ ಪಟ್ಟಂತ ಸ್ಟಾರ್ಟ್ ಆಗುತ್ತೆ. ಈ ಸೆಲ್ಫ್ ವರ್ಕ್ ಆಗಲಿಲ್ಲ ಅಂದರೆ ನಾವು ಎರಡನೇ ಆಪ್ಷನ್ನೇ ನಮಗೆ ಕಿಕ್ ಸ್ಟಾರ್ಟ್ ಇರೋದು. ಬ್ಯಾಟ್ರಿ ಫುಲ್ ಡ್ರೈನ್ ಆಗಿದ್ದರೂ ಸ್ಟಾರ್ಟ್ ಆಗುತ್ತೆ, ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಅದೊಂದು ಆಪ್ಷನ್ ಇದರಲ್ಲಿ ಚೆನ್ನಾಗಿದೆ. ತಳ್ಕೊಂಡು ಹೋಗಬೇಕು, ಗೇರಲ್ಲಿ ಇಟ್ಕೊಂಡ್ಬಿಟ್ಟು ತಳ್ಳಿ ಸ್ಟಾರ್ಟ್ ಮಾಡಬೇಕು ಅಂತ ಏನು ಆಪ್ಷನ್ ಇಲ್ಲ. ಸ್ವಲ್ಪ ಬ್ಯಾಟ್ರಿ ಪವರ್ ಇದ್ದರೂ ಪಟ್ಟಂತ ಸ್ಟಾರ್ಟ್ ಆಗುತ್ತೆ, ಅದೊಂದು ಆಪ್ಷನ್ ಚೆನ್ನಾಗಿದೆ, ಓಕೆ ಅನ್ನಿಸ್ತು. ಆಮೇಲೆ ಇದರಲ್ಲಿ ನೋಡ್ಬೋದು E20 ಫ್ಯೂಲ್ನು ಹಾಕ್ಸ್ಬೋದು. ಇಲ್ಲೇ ಕೊಟ್ಟಿದ್ದಾರೆ, ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, E20 ಫ್ಯೂಲ್ಸ್ ಹಾಕ್ಬೋದು. ಮತ್ತು ಇದಕ್ಕೊಂದು ಆ್ಯಪ್ ಇರುತ್ತೆ, ಅದು ಆ್ಯಪ್ ಕನೆಕ್ಟ್ ಮಾಡಿಕೊಂಡ್ರೆ ಮಾತ್ರ ಏನೇನು ಆಪ್ಷನ್ಸ್ಗಳಿದ್ದಾವಲ್ಲ ಅವನ್ನೆಲ್ಲ ವರ್ಕ್ ಮಾಡ್ಕೋಬೋದು, ಸೆಟ್ ಮಾಡ್ಕೋಬೋದು. ಇಲ್ಲಿ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ ಆ್ಯಪ್ದು, ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಹಂಗೆ ತೋರಿಸ್ತೀನಿ, ಮ್ಯಾಗ್ನೆಟಿಕ್ ರೇಡಿಫೈಡ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಹಂಗೆ ಒಂದು ಸೆಕೆಂಡು, ಇದರೊಳಗಡೆ ಎಷ್ಟೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನೋಡಿ. ನಮಗೆ ತಲೆ ಸುತ್ತುತ್ತೆ, ಏನೇನು ಇಷ್ಟೊಂದು ಕೊಟ್ಟಿದ್ದಾರಲ್ಲ, 60+ ಫ್ಯೂಚರ್ಸ್ಗಳು ಕೊಟ್ಟಿದ್ದಾರೆ ಅಂತ ಇದರಲ್ಲಿ. ಇದೆಲ್ಲ ಆನ್ ಆಗುತ್ತೆ ಯಾವಾಗ ನೀನು ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಎಲ್ಲ ಸೆಟ್ ಮಾಡ್ಕೋಬೇಕು. ಹೋಗ್ಬರೋ ಒಂದ್ಸಲಿ. ಒಂದು ಮುಂದೆ ಉಳ್ಕಿದ್ದೆಲ್ಲ ಹಿಂದೆ. ನನ್ನ ಯೂಟ್ಯೂಬಲ್ಲಿ ಲಾಂಗ್ ಫಾರ್ಮೇಟ್ ವಿಡಿಯೋ ಇದು ಬೈಕ್ಗಳಲ್ಲಿ ಮಾಡಿರೋದು. ಈ ಬೈಕ್ದು MT-15 1K ವ್ಯೂಸ್ ಹೋಗೈತೆ ಗುರು. ನಾನು ಮೊನ್ನೆ ನೋಡಿದೆ, ಅವನಿಗೂ ವಾಟ್ಸಪ್ಪಲ್ಲಿ ಕಳಿಸಿದ್ದೆ ಸ್ಕ್ರೀನ್ಶಾಟ್ನ. ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಯಿತು MT-ನ. ನೋಡಿರಿ, ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ಅದನ್ನು ಹಾಕ್ತೀನಿ ನೋಡಿರಿ, ಇಲ್ಲಿ 1K ವ್ಯೂಸ್ ಹೋಗಿರೋ ನನಗೆ ಖುಷಿ ಆಗೋಯಿತು. 53 ಗಂಟೆ ಆ ವಿಡಿಯೋನ ನಮ್ಮ ಜನ ಸೇರಿಕೊಂಡು 53 ಗಂಟೆ ಆ ವಿಡಿಯೋ ನೋಡಿದ್ದಾರೆ. ನಾನೇ ನೋಡೋದು ತುಂಬ ಖುಷಿ ಆಗೋಯಿತು. ಚೆನ್ನಾಗೈತೆ, ಕಣ್ಣ ನೀರು ಬಂತ. ಕ್ರೂಸ್ ಕಂಟ್ರೋಲ್ ಕೊಟ್ಟರೆ ಅದೇ ನನಗೆ ಖುಷಿ ಆಗಿದ್ದು. ಈ 125 ಸೆಗ್ಮೆಂಟಲ್ಲಿ ಇದೇ ಫಸ್ಟ್ ಗಾಡಿ ಅಂತ ಕೊಟ್ಟಿರೋದು ಕ್ರೂಸ್ ಕಂಟ್ರೋಲ್. ಭಯ ಅನ್ಸುತ್ತೆ, ಹೌದು. ಆಮೇಲೆ ಹಿಂದಗಡೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರಲ್ಲ, ಅದು ಕಾನ್ಫಿಡೆನ್ಸ್ ಕೊಡಲ್ಲ. ಫ್ರಂಟಲ್ಲಿ ABS ಅಲ್ಲ, ಸ್ವಲ್ಪ ಕಾನ್ಫಿಡೆನ್ಸ್ ಫ್ರಂಟಲ್ಲಿ. ಅದಿಲ್ಲ ಅಂದಿದ್ರೆ ಎಲ್ಲ ಹೊಡ್ಯಾಕಾಗ್ತಿರಲಿಲ್ಲ ಜೋರಾಗಿ. ನಿನ್ನ ಬೈಕ್ದು ವಿಡಿಯೋನ ಕಣ 1K ಹೋಗಿರೋದು. ಯಾವುದು ಹೋಗಿಲ್ಲ ಅನ್ಕೊಂಬಿಡು, ನಿನ್ನ ಬೈಕ್ ವಿಡಿಯೋನೇ 1K ಹೋಗಿರೋದು ಫುಲ್ಲು. ನಿನ್ನೆ ಕಳಿಸಿದ್ನಲ್ಲ, ನೀನು ನೋಡಿದೆ ಅದನ್ನ? ಹುಡುಗರೆಲ್ಲ ಸುಮಾರು ಜನ ಕೇಳಿದ್ರು, ಏನೋ ವ್ಲಾಗ್ ಎಲ್ಲ ಮಾಡ್ತೀಯ ಬೈಕ ಅಂತ ಅಂದ್ರು. ನಂಗೆ ನಮ್ಮ ಫ್ರೆಂಡ್ ಮಾಡ್ತಿದ್ದ. ನೋಡೋಕೆ ಹೇಳಿ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳು. ಬೆಂಗಳೂರು ಹೊಸದುರ್ಗದಲ್ಲೆಲ್ಲ ನೋಡಿದಾರೆ. ಹೌದೇನು? ಏನೋ ಸ್ವಲ್ಪ ಕಾಣಿಸ್ಕೋಬೇಕಪ್ಪ ಜನಕ್ಕಷ್ಟೇ. ಹೆಂಗ ಅನ್ಸ್ತು ಮಗ? ಓಕೆನಾ? ಗಾಡಿ ತಗೋಬೋದಾ? ಒಳ್ಳೆ ಪ್ರೈಸು. ನಮ್ಮಂತ ಯೂತ್ಸಿಗೆ ಏನಿಲ್ಲ. ಹಾಂ, ಅದೇ ಅಜ್ಜಾರ್ ಕಾಲದ ಅಜ್ಜರಿಗೆ, ಊರಲ್ಲಿ ಹೊಡೆದಾಡೋರಿಗೆ. ಅದೇ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಆಟೋಮೆಟಿಕ್ ಕಂಟೆಂಟ್ಗಾಗಿ ಇನ್ಸ್ಟಾಗ್ರಾಮ್ ಪೇಜ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ರಿ, ಯೂಟ್ಯೂಬಲ್ಲೂ ಫಾಲೋ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಏನೇನು ಕಾಣುತ್ತೆ ಎಲ್ಲ ಓದ್ತಿ ಕೈ ಬಿಡ್ರಿ. ಹಂಗಾರೆ ಅದು ನೋಡಪ್ಪ, ಏನಾಗಿತ್ತು ಅದು ಇದ್ರದ್ದು ಲೈನಿಂಗು ಬೇಗ ಕಟ್ಟಾಕತ್ತಂತ. ನಾನು ಹೇಳಿಲ್ವಾ, ನಾನು ಗಾಡಿ ಮಿಸ್ಟೇಕ್ ಅಂದ್ರೆ ಪಾಪ ಗಾಡಿಗೆ ಬೈದ್ಬಿಟ್ಟು ನಮ್ಮ ಮಚ್ಚ. ಇವಾಗ ನೋಡಿ, ಈ ಥರ ಹೆಂಗೆ ಕಮ್ಮಿ ಆಗ್ತೈತಲ್ಲ ಆ ಥರ ಕಮ್ಮಿ ಆಗ್ಬೇಕು. ಅವಾಗ ಒಂದು 2 ಸೆಕೆಂಡು ರೈಸ್ ಆಗಿರೋದು. ಹೌದು, ನಾವು ಬಿಡ್ಬೇಕು. ಹಾಂ, ಸರಿ ಬಾ, ರೇಸ್ ಹೋಗೋಣ.
ಗಾಡಿಗಳು ನೋಡ್ತಾ ಇರ್ಬೋದು, ಇದೇ ಥರ ಗಾಡಿಗಳು ಇಲ್ಲಿದೆ ನೋಡಿ. ಇಲ್ಲಿ ಕಲರ್ಸ್ಗಳಿದ್ದಾವೆ. ಇಲ್ಲಿ ರೆಡ್ ಒಂದಿದೆ, ಅಲ್ಲಿಂದ ಒಂದು ಕಾಣ್ತಾ ಇದೆ ನೋಡಿ, ಬ್ಲ್ಯಾಕ್ ಮತ್ತು ಸ್ವಲ್ಪ ರೇಡಿಯಮ್ ಕಲರು. ಅದರ ಪಕ್ಕದಲ್ಲಿ ಒಂದಿದೆ ಅದೇ ಥರನೇ ಸೇಮು. ಒಳಗಡೆ ಒಂದು 3-4 ಕಲರ್ಗಳು ನಿಲ್ಲಿಸಿದ್ದಾರೆ. ಸರಿ, ಅದೊಂದು ಎಕ್ಸ್ಪಲ್ಸ್ ಒಂದು ರೆಡಿ ಮಾಡಿಸಿ ನೋಡೋಣ ಇನ್ನೊಂದು 2 ದಿನ ಬಿಟ್ಟು. ನಾವನ್ನೇ ಪಟ್ಟಂತ ಮಾಡಿಕೊಟ್ಬಿಟ್ಟ 2 ನಿಮಿಷಕ್ಕೆ, ಏನು ಲೇಟ್ ಏನೂ ಆಗಲಿಲ್ಲ. ಹೌದೌದು. ಸರಿ ಸರಿ. ಮತ್ತು ಯಾವ್ದಾರ ಗಾಡಿ ಬಂದರೆ ಹೇಳು, ಫೋನ್ ಮಾಡ್ತಾಯಿರೋ. ಸರಿ ಸಿಗೋಣ. ಯಾವುದು ಝೂಮ್ ಒಂದು ಐತಲ್ಲ? ಎಷ್ಟು ಸಿ ಸಿ ಅದು? 120 ಸೇಮ್ ಸಿ ಸಿನಾ? ಹೌದಾ? ಹಾಂ. ಸರಿ ಸರಿ ಆಯಿತು, ನಾನು ಮಾಡ್ತೀನಿ ತಗೊಳ್ಳಿ. ಸರಿ ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ. ಬ್ಲ್ಯಾಕ್ ಬಿಟ್ಟು ಗ್ರೀನ್ ಬರುತ್ತೆ ಒಂದು, ಮತ್ತೆ ಮೆಟಲ್ ಪೇಂಟ್ ಬರುತ್ತೆ ಒಂದು, ಅದನ್ನ ಬಿಟ್ಟರೆ ಫುಲ್ ರೆಡ್ ಒಂದು, ಮತ್ತೆ ಬ್ಲೂ ಒಂದು, ಆಮೇಲೆ ಅದೇ ಒಳಗಡೆ ತಗೊಂಡಿದ್ದ ಅದು, ಮತ್ತೆ ಬ್ಲ್ಯಾಕ್ ರೆಡ್. ಅದು ಟೋಟಲ್ ಆಗಿ 5 ಕಲರ್ ಬರುತ್ತೆ. 5 ಕಲರ್ ಬರುತ್ತಲ್ಲ? ಬರುತ್ತೆ, ಡಿಸ್ಕ್ ಬರುತ್ತೆ, ಡ್ರಮ್ ಬ್ರೇಕ್ ಬರುತ್ತೆ. ಕ್ರೂಸ್ ಸಿಸ್ಟಮ್ ಬರೋದು ನಿಮಗೆ ಡಿಸ್ಕ್ ಬ್ರೇಕಲ್ಲಿ ಮಾತ್ರ ಅಪ್ಲೈ ಆಗುತ್ತೆ. ಹೌದೌದು. ಡ್ರಮ್ ಬ್ರೇಕಲ್ಲಿ ಅದು ಅಪ್ಲೈ ಆಗಲ್ಲ. ಹೌದೌದು. ಹಾಂ. ಅದೇ ಇದರಲ್ಲಿ ಇಂಡಿಕೇಟರ್ಸು ಹಾಲೋಜನ್ ಬರುತ್ತೆ, ಈ LED ಬರುತ್ತೆ, ಅಷ್ಟೇ ಮೇನ್ ಡಿಫ್ರೆನ್ಸ್. ಅದೇ 10,000 ರೂಪಾಯಿ ಏನು. ಹಾಂ ಸರಿ ಅಣ್ಣ. ಓಕೆ ಅಣ್ಣ, ಸರಿ ಬರೋಣ. ಇದೇ ಅಲ್ಲ ನೀನು ಹೇಳಿದ್ದು? ಸರಿ ಅಣ್ಣ. ಇರಲಿ ತಗೊಳ್ಳಿ, ಬರ್ತೀನಿ. ಓಕೆ ಥ್ಯಾಂಕ್ ಯು. ಹಾಂ, ಏನಪ್ಪ ಹಿಂಗೆ ನೋಡ್ತಾರೆ ಜನ? ಓ ನೀರಾ? ಓಹೋ ಸರಿಯಾಗಿ ಬರ್ತೈತೆ. ವಾವ್, ಎಲ್ಲ ನಿಂತ್ಕೊಂಡು ನೋಡ್ತಾವ್ರೆಪ್ಪ, ಆಶ್ಚರ್ಯ ಮಾಡ್ತವ್ರೆ. ಎಷ್ಟು ದಿನ ಆಗೋಯ್ತು ಗೊತ್ತಾ ಈ ಜಾಗದಲ್ಲಿ ನೀರೇ ಬರ್ತಾ ಇರಲಿಲ್ಲ ಇದರಲ್ಲಿ. ಇವಾಗ ಸರಿಯಾಗಿ ಹೊಡಿತೈತೆ ನೀರು. ಏನೋ ಆಗೈತೆ ಅನ್ಸುತ್ತೆ ಗಾಡಿ. ಹೋಗಪ್ಪ, ಲೆಜೆಂಡ್ರಿ. ಇಲ್ಲೂ ನೀರು ನಿಂತೈತೆ. ಹೋಗ ಮಾರೆ, ಸರಿಯಾಗೆ ಬಂದೈತೆ ಮಳೆ. ಹಂಗಾದ್ರೆ ಇದೊಂದು ರೋಡ್ ಹಾಕ್ಬಿಟ್ರೆ ಶಿವಮೊಗ್ಗ ಹೋಗೋದು, ನಮ್ಮ ಚನ್ನಗಿರಿ ಮೇಲೆ ಹೋಗೋದೇ ಬೇಕಾಗಿಲ್ಲ, ಆರಾಮಾಗಿ ಹೊರಗಡೆ ಹೋಗ್ಬಿಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಹೊಸ ಬೈಕ್ಗಳು ಮಾರ್ಕೆಟಿಗೆ ಬಂದಾಗ ಹೊಸ ಬೈಕ್ಗಳನ್ನ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಒಂದು ಬೈಕ್ ಬರೋದಿದೆ, ಅದನ್ನು ನಿಮಗೆ ಸರ್ಪ್ರೈಸಾಗಿ ಇಟ್ಟಿರ್ತೀನಿ. ನೆಕ್ಸ್ಟ್ ಯಾವ ಬೈಕ್ ನಾನು ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ. ಅದು ಅದೇ ಶೋರೂಮಲ್ಲೇ ಇದೆ, ಬಟ್ ಅದೊಂದು 2 to 3 ಡೇಸ್ ಟೈಮ್ ತೊಗೊಳುತ್ತೆ. ಸ್ವಲ್ಪ ಅದರದ್ದು ಏನೋ ವರ್ಕ್ಸ್ಗಳು ನಡೀತಾ ಇದೆ ಬೈಕ್ದು. ಅದು ಆ ಗಾಡಿ ಬಂದ್ಬಿಟ್ಟು ತುಂಬ ಟೈಮ್ ಆಗೋಯಿತು, ಬಟ್ ನನಗೆ ಸಿಕ್ಕಿರಲಿಲ್ಲ ಗಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ದು ಗಾಡಿ ಅಂತಂದ್ಬಿಟ್ಟು ನಿಮಗೆ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 500 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಇವತ್ತಿಗೆ 370+ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಆದಷ್ಟು ಬೇಗ 500 ಆಗಲಿ, 500ಇಂದ 1K ಆಗಲಿ ಅಂತ ನಾನು ಬೇಡ್ತಾ ಇದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗೈಸ್.